ನಂಜನಗೂಡು ನಗರದ ಹುಲ್ಲಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ದೇಬೂರು ಗ್ರಾಮದ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯಕ್ಕೆ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸರ್ ಅದೆಲ್ಲ ನಿಮ್ ಬಿಒ ಆಫೀಸ್ ಎಲ್ಲ ಕೂತ್ಕೋತೀವಿ ನಾವು. ಫಸ್ಟ್ ಅವ್ರನ್ನ ಸಸ್ಪೆಂಡ್ ಮಾಡಿ, ಅವ್ರು HM ಮತ್ತೆ ಅವ್ರನ್ನ ಸಸ್ಪೆಂಡ್ ಮಾಡಿ ಸರ್. ನಮಗೆ ಅದೆಲ್ಲ ಬೇಕಾಗಿಲ್ಲ. ಅದ್ರೊಳಗಡೆ ಹೋಗಿ ನಿಂತ್ಕೋಬಹುದು ಮಕ್ಕಳು. ನೀವು ಪಾಚಿ ಜಾರ್ತಾರೆ ಎಲ್ಲ ಪಾಚಿ ಕಟ್ಕೊಂಡ್ರೆ ಫ್ರಂಕ್ ಆಗಿ ಹೇಳಿ ಮಾನವೀಯತೆ ಅಲ್ಲಿ ನಿಂತ್ಕೋಬಹುದು. ನಿಂತ್ಕೊಳ್ಳಲ್ಲ, ಅದ್ರ ಕೆಳಗಡೆ ನೋಡಿ ಮೇಲ್ಗಡೆ ನಿಂತೈತೆ, ಮಕ್ಕಳು ನಿಂತ್ಕೋಬಹುದಾ? ಜವಾಬ್ದಾರಿ ಬರೋದು ನಿಮ್ಗೆಲ್ಲ ಅಂದ್ರೆ ನೀರು ಆ ಕಡೆ ಜಾಗ ಮಾಡಿ ಅಲ್ಲಿ ನಿಲ್ಸಿ ಸರ್, ಅಲ್ಲಿ ನಿಂತ್ಕೊಳ್ಳಿ, ಬಟ್ಟೆ ವಾಶ್ ಮಾಡಿಸಿ ಆಗುತ್ತೆ. ಬಡವ್ರ ಮಕ್ಕಳು ಮೇಡಮ್ ಅದು ನಮಗೆ ರೀಸನ್ ಬೇಡಿ ಮೇಡಮ್, ವಾಸ್ತವ ಏನಿದೆ ಮೇಡಮ್? ಅದು ಮನುಷ್ಯರು ಮಕ್ಕಳು ಬಡವ್ರ ಮಕ್ಕಳು ಯಾರು ನಿಮ್ಮ ಮನೇಲಿ ಈ ಥರ ನೀವು ನೋಡ್ಕೊಂಡು ನಿಲ್ತೀರಾ? ನಿಮ್ಮ ಮಕ್ಕಳು ಇದ್ದ ಜಾಗ ನಿಂತ್ಕೊಳ್ಳೋಕೆ ಬಿಡ್ತೀರಾ? ಎಷ್ಟು ವರ್ಷ ಕೆಲಸ ಮಾಡ್ತಿದ್ದೀವಿ ನೀವು? ಆಗಲಿ ಜೂನಿಂದನೇ ಆಗಲಿ, ಬಂದ ಮೇಲೆ ನೋಡಿದ ಮೇಲೆ ಕ್ಲೀನ್ ಮಾಡಿಸ್ಬೇಕು ಅದನ್ನ. ನಿಮ್ಮ ಯಾರು ವಿಚಾರ ಅವರು ಮತ್ತೆ ನಿಮಗೆ ನೋಡಿ ಸರ್, ಆ HM ಇಲ್ಲೇ ಕರೀರಿ, ಒಳಗಡೆ ನಿಲ್ಸಿ HM ನ ಫಸ್ಟ್. ಮೇಡಮ್ ನೀವು ರೀಸನ್ ಹೇಳ್ಬೇಡಿ ಮೇಡಮ್, ಆ ವಾಸ್ತವ ಅದು ಎಲ್ಲ ಅಲ್ಲಿ ನಿಂತ್ಕೊಳಕಾಗತ್ತೇನ್ರಿ? ಹೋಗ್ಲಿ ಬಂದೆ ನಿಂತ್ಕೊಳಕಾಗತ್ತ? ಮಕ್ಕಳ ಬಟ್ಟೆ ಹೋಗೋದು ಹಾರಾಕಿದಾವಲ್ಲ, ಎಲ್ಲಿ ಹೋಗೋದು ಹಾರಾಕೋದು? ಬಂದು ಹ್ಯಾಂಗರ್ಗಳು ಎಲ್ಲ ಬರೀ ದಾರ ಕಟ್ಕೊಂಡಿದೆ. ಇಂಥ ವ್ಯವಸ್ಥೆ ಸರ್ HM ಬರಲಿ ಸರ್, ಒಳಗಡೆ ನಿಲ್ಸಿ ಸರ್, ದೂಕಿ ಸರ್ ಅಲ್ಲಿ ಒಳಗಡೆಗೆ. ವಸತಿ ನಿಲಯದಲ್ಲಿ ಸರ್ಕಾರದ ಸವಲತ್ತುಗಳು ವಿದ್ಯಾರ್ಥಿನಿಯರಿಗೆ ತಲುಪುತ್ತಿಲ್ಲ. ಅವ್ಯವಸ್ಥೆಯಲ್ಲೇ ವಿದ್ಯಾರ್ಥಿನಿಯರು ದಿನ ದೂಡುತ್ತಿದ್ದಾರೆ ಎಂದು ಸಿಟಿವಿ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ವಿದ್ಯಾರ್ಥಿಗಳ ಹಾಜರಾತಿ ಪ್ರಸಕ್ತ ವರ್ಷದಲ್ಲಿಯೂ ಇಳಿಮುಖವಾಗಿದೆ. ಬಾಗಿಲು ಭದ್ರಪಡಿಸಲು ಚಿಲಕಗಳಿಲ್ಲ. ವಸತಿ ಶಾಲೆಯ ಸುತ್ತ ಕಾಂಪೌಂಡ್ ವ್ಯವಸ್ಥೆ ಇಲ್ಲ. ಸಿಸಿ ಕ್ಯಾಮೆರಾಗಳಂತೂ ಇಲ್ಲವೇ ಇಲ್ಲ. ಗೋಡೆಯಿಂದ ಹೊರಬಂದು ಜೋತಾಡುವ ವಿದ್ಯುತ್ ಸ್ವಿಚ್ ಬೋರ್ಡ್ಗಳು. ಸ್ವಚ್ಛತೆ ಇಲ್ಲಿ ಮರೀಚಿಕೆಯಾಗಿದೆ. ಕೊಳಕು ಹಾಸಿಗೆಗಳೇ ವಿದ್ಯಾರ್ಥಿನಿಯರಿಗೆ ಆಸರಿಯಾಗಿದೆ ಎಂದು ಸಿಟಿವಿ ನ್ಯೂಸ್ ಸುದ್ದಿ ವಾಹಿನಿಯಲ್ಲಿ ವರದಿ ಪ್ರಸಾರ ಮಾಡಿದ 24 ಗಂಟೆಗಳ ಒಳಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ವಸತಿ ಶಾಲೆಗೆ ಭೇಟಿ ನೀಡಿ ನಿಲಯ ಪಾಲಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೌದು ಸರ್, HD ಕೋಟೆಲ್ ಒಂದೈತೆ ಸರ್, ಹುಣಸೂರಲ್ಲಿ ಒಂದೈತೆ. ಅಲ್ಲಿ ಪರಿಸ್ಥಿತಿ ಹೆಂಗಿದೆ? ಅಲ್ಲ ಟೀನೇಜರ್ಸ್ ಪರಿಸ್ಥಿತಿ ಹೌದು, ಅಲ್ಲೂ ಇದೆ. ಎಡಪ್ಪ ತಾಲೂಕಲ್ಲಿ ಒಂದೊಂದಿದೆ ಸರ್, ಆಯಾ ತಾಲೂಕಲ್ಲಿ ಇದಾಗಿದೆ. ಅಲ್ಲ ನಮ್ದು ಯಾಕೆ ಏನು ಇಶ್ಯೂದಿಂದ ಇದು ಲಾಸ್ಟ್ 6 years 7 years ಇಂದನೇ ಸೇಮ್ ಸ್ಟೇಟಸ್, ಇದನ್ನು ಆಗ್ತಿಲ್ಲ. ಅಲ್ಲ ಯಾರಿಂದ ಇದಾಗಬೇಕಾಗಿತ್ತು ಆ್ಯಕ್ಚುಲಿ ಅಂತ, ಯಾರಿಗೆ ನಾವು ಕಮ್ಯುನಿಕೇಶನ್ ಮಾಡಬೇಕು ಅಥವಾ ಯಾರಿಂದ ಇದು ಮಾಡಬೇಕು ಅಂತ. ಅಕೌಂಟಲ್ಲಿ ಎಷ್ಟಿರುತ್ತೆ, ಯಾವ ರೀತಿ ನೀವು ಯೂಸ್ ಮಾಡ್ತೀರಾ, ಅಥವಾ ನೀವು ಸುಮ್ಮನೆ ಬರೋರನ್ನ ಇದು ಮಾಡ್ಕೊಂಡು ಇದು ಮಾಡೋದು? ಈಗ ಆಸ್ ಎ ವಾರ್ಡನ್ ಆಗಿ ನಿಮ್ದು ಏನೇನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ? ಅದೇ ಶಿಸ್ತು ಕ್ರಮ ವಹಿಸೋದು, ಜವಾಬ್ದಾರಿಯಾಗಿ ಮಕ್ಕಳಿಗೆ ಊಟ ತಿಂದಿಸೋದು, ಸರಿ ಇಲ್ಲೇ ಇದ್ದು ಅವರನ್ನ ಬೇಕು ಬೆಳೆಗಳನ್ನ ಸರಿ ಆಯಿತು. ಮತ್ತೆ ಕ್ಲೀನಿಂಗ್ ಮಾಡಬೇಕು. ಕ್ಲೀನಿಂಗ್ಗೆ ಬಜೆಟ್ ಅಂದರೆ ಎಷ್ಟು ಬಜೆಟ್ ಬೇಕಾಗುತ್ತೆ ಈ ಸತಿ ಏನು ಮತ್ತೆ ಹೆಡ್ ಮಾಸ್ಟರ್ ಜಂಟಿ ಖಾತೆ. ಸರಿ, ಇಲ್ಲಿ ಲಾಸ್ಟ್ ಟೈಮ್ ಎಲ್ಲ 20-22 ಮಕ್ಕಳದ್ದು ಮಾತ್ರ ಇತ್ತು. ಈ ಊಟದ್ದೆಲ್ಲ ಟೆಂಡರ್ ಎಲ್ಲ, ಊಟದ ರೇಷನ್ಸ್ ಎಲ್ಲ ಟೆಂಡರ್ ತಗೊಂಡು ಅವರೇ ಸಪ್ಲೈ ಮಾಡ್ತಾರೆ. ಸರಿ ಡನ್. ಇಲ್ಲಿರೋ ಸಿಬ್ಬಂದಿಗಳಿಗೆ ಅದೊಂದು ಏಜೆನ್ಸಿ ಇದೆ, ಅವರು ಸ್ಯಾಲ್ರಿ ಕೊಡ್ತಾರೆ. ಸರಿ ಆಯಿತು. ಇನ್ನು ಈ ಮಕ್ಕಳಿಗೆ ಕೆಲವು ಬುಕ್ಸ್ಗಳು ಅದು ಮಂತ್ಲಿ ಏನಿರ್ತವೆ ಐಟಮ್ ಇರ್ತವೆ, ಅದನ್ನ ಇಲ್ಲಿನ HM ಮತ್ತೆ DO ಅವರು K2 ಬಿಲ್ನಲ್ಲಿ ಡ್ರಾ ಮಾಡಿ ಮಕ್ಕಳಿಗೆ ಇಶ್ಯೂ ಮಾಡಬೇಕು. ಸರಿ, ಇದಿಷ್ಟು ಇಲ್ಲಿರೋ ಪೊಸಿಷನ್ಸ್. ಅಲ್ಲ ಈಗ ಶಿಕ್ಷಣ ಇಲಾಖೆಯಿಂದ ಬಿಡುಗಡೆ ಆಗಬೇಕಾಗಿರೋದು ಮೇಂಟೆನೆನ್ಸ್ ಪ್ಲಸ್ ಇದು ನಿಮ್ಮ ನೀರಿಂದು 1 ಲಕ್ಷ ಹೇಳಿದ್ರಿ, ಅಲ್ಲ ಅಷ್ಟೇನ ಬಿಡುಗಡೆ ಆಗೋದು? ಮೇಜರ್ ಯಾಕೆ ಇದು ಮಾಡಬೇಕು, ಕೆಲವು ಅಮೌಂಟ್ ಬ್ಯಾಲೆನ್ಸ್ ಅಮೌಂಟ್ ಇರ್ಬೋದೇನೋ, ಅದನ್ನ ಕಳಿಸ್ಬಿಟ್ಟು ಅದೇನು ಅದು ನನಗೆ ಗೊತ್ತಿಲ್ಲ. ಆಯ್ತು, ಈಗ ಟೈಲ್ಸ್ ಗ್ರಾನೈಟ್ ಹಾಕಿರೋದು ರೀಸೆಂಟ್ ಆಗಿ ಹೌದಾ? ಲಾಸ್ಟ್ ಟೈಮ್ ನಾನು ಒಂದು 5-6 months ಎಲ್ಲ ಇದಾಗಿ ಇದ್ರ ಬಿಡುಗಡೆ ಯಾರು ಮಾಡಿರೋದು?
ಶಿಸ್ತು ನಮ್ಮ ಶಿಕ್ಷಣ ಇಲಾಖೆದ PWD ಇಲಾಖೆಯವರು ನಿರ್ವಹಿಸ್ತಾ ಇದ್ದಾರೆ. ಕೂಡಲೇ ವಸತಿ ಶಾಲೆಯ ಸುತ್ತಲೂ ಸ್ವಚ್ಛತೆ ಕಾಪಾಡಬೇಕು. ವಿದ್ಯಾರ್ಥಿನಿಯರಿಗೆ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು. ವಸತಿ ಶಾಲೆಯ ಸುತ್ತಲೂ ಭದ್ರತೆ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು. ನಿಲಯ ಪಾಲಕರು ಮತ್ತು ಮುಖ್ಯ ಶಿಕ್ಷಕರಿಗೆ ಕೂಡಲೇ ನೋಟಿಸ್ ಜಾರಿ ಮಾಡಿ ಶಿಸ್ತು ಕ್ರಮ ಕೈಗೊಳ್ಳುತ್ತೇವೆ ಎಂದು ತಹಸೀಲ್ದಾರ್ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭರವಸೆ ನೀಡಿದ್ದಾರೆ. ಇದು ಸಿಟಿವಿ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. KGB ಹಾಸ್ಟೆಲ್ಗೆ ಈ ದಿನ ಭೇಟಿ ಕೊಟ್ಟಿದ್ದೇನೆ. ಅಲ್ಲಿ ಮಕ್ಕಳಿಗೆ ಬಟ್ಟೆ ಒಗೆಯುವ ಸ್ಥಳದಲ್ಲಿ ಕ್ಲೀನ್ನೆಸ್ ಮೇಂಟೈನ್ ಮಾಡಿಲ್ಲ, ಮತ್ತು ಅಲ್ಲಿ ಓಡಾಡೋ ಜಾಗದಲ್ಲೂ ಸಹ ಕ್ಲೀನ್ನೆಸ್ ಮೇಂಟೈನ್ ಮಾಡಿಲ್ಲ. ಮತ್ತು ನೀರು ನಿಲ್ಲದೆ ಇರೋ ಥರ ಅವರು ಕ್ರಮ ವಹಿಸಬೇಕು. ಹಾಗಾಗಿ ಇಲ್ಲಿ ಇನ್ಚಾರ್ಜ್ ಇರ್ತಕ್ಕಂಥ HM ಅವ್ರಿಗೆ, ಹೈಸ್ಕೂಲ್ HM ಅವ್ರಿಗೆ ನೋಟಿಸ್ ಕೊಟ್ಟು ಅವರಿಂದ ಉತ್ತರ ಪಡ್ಕೊಂಡು ಮತ್ತು ಇಲ್ಲಿ ತಕ್ಷಣವೇ ಎಲ್ಲವನ್ನು ಕ್ಲೀನ್ ಮಾಡಿ ವ್ಯವಸ್ಥಿತವಾಗಿ ಮಾಡೋ ರೀತಿಯಲ್ಲಿ ನಾನು ಕ್ರಮ ವಹಿಸ್ತೀನಿ. ಈಗ ಆ ವಾರ್ನ್ ಮಾಡಿದ್ದೀನಿ. ಅದು ನಾಳೆನೇ ಕ್ಲೀನ್ ಆಗಬೇಕು ಅಂತ ಹೇಳಿದ್ದೀನಿ. ಎಲ್ಲ ಒಳಗಡೆನೂ ಕ್ಲೀನಾಗಿ ಇಟ್ಕೋಬೇಕು, ಮತ್ತು ಹೊರಗಡೆ ಮಕ್ಕಳು ಓಡಾಡೋ ಕಡೆ ಮತ್ತು ಬಟ್ಟೆ ವಾಶ್ ಮಾಡೋ ಕಡೆ ಎಲ್ಲ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತು HM ನೋಟಿಸ್ ಕೊಟ್ಟು ಅವರಿಂದ ಉತ್ತರ ಪಡ್ಕೊಂಡು ಅವ್ರ ಮೇಲೆ ಅವರು ತಕ್ಷಣದಲ್ಲಿ ಅದನ್ನು ಬಗೆಹರಿಸ್ಕೊಂಡು ಕೆಲಸ ನಿರ್ವಹಿಸ್ತಾ ಹೋದರೆ ಅವ್ರ ಮೇಲೆ ಕ್ರಮಕ್ಕೆ ನಾನು ಶಿಫಾರಸು ಮಾಡ್ತೀನಿ. CC ಕ್ಯಾಮ್ರಾನ ವಿಚಾರಿಸಿದೆ, ಅದು ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲಾಖೆ ನಮ್ಮ DDP ಅವರಿಗೆ ಚರ್ಚೆ ಮಾಡಿ ಅಲ್ಲಿ CC ಕ್ಯಾಮ್ರಾಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರಿಂದ ಉತ್ತರ ಪಡಬೇಕಾಗುತ್ತೆ. ಫಸ್ಟ್ ಪ್ರೊಸೀಜರ್ ಪ್ರಕಾರ ಅವ್ರ ಉತ್ತರ ಏನು ಕೊಡ್ತಾರೆ ಅದರ ಮೇಲೆ ನಾನು ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡ್ತೀನಿ. ಕುಮಾರ್, CTV ನ್ಯೂಸ್, ನಂಜನಗೂಡ.